ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ಬೋದು 1 2 3 4 5 6 ಈ 6 ಬ್ಲೌಸನ್ನು ಒಂದೇ ಮೆಜರ್ಮೆಂಟಿಗೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೆ ನೋಡಿ. ಇದೇ ಮೆಜರ್ಮೆಂಟ್ ಬ್ಲೌಸು. ಇದನ್ನು ನಾನು ಇವತ್ತು ಡೇಟ್ ಬಂದು 9ನೇ ತಾರೀಕು ಗುರುವಾರ ಮಾಡ್ತಿರೋದು. ನೀವು ನೋಡ್ಬೋದು ನನ್ನ ಶಾಪಿಗೆ ಬಂದು ನನ್ನ ಟೈಮ್ ನೋಡಿದಾಗ 9 ಗಂಟೆ 25 ನಿಮಿಷ ಇದೆ. ನಾನೀಗ ಒಂದು ಸೈಡಿಂದ ಕಟಿಂಗ್ ಮಾಡ್ಕೊಳ್ಳೋಣ ಅಂತ ತಗೋತಾಯಿದ್ದೀನಿ. ನಾನು ಅಂದ್ಕೊಂಡೆ ಕಟಿಂಗ್ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ವಲ್ಲ, ಒಂದೇ ಸರಿಗೆ 2 3 ಈ ಥರ ಜೋಡಿಸ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಪೀಸ್ನ ಜೋಡಿಸ್ಕೊಂಡು ಬಾಡಿ ಮೆಜರ್ಮೆಂಟ್ ಬಂದು 22 ಆ ರೀತಿ ತೊಗೊಂಡೆ ನೋಡಿ. ಮೂರು ಪೀಸ್ನ ಕಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಸಾದಾ ಬ್ಲೌಸ್ ಅಲ್ವಾ ಕರೆಕ್ಟಾಗಿ ಸಿಗುತ್ತೆ ಅಮ್ಮ ಏಜ್ ಅವ್ರದ್ದು ಅಂತ ಹೇಳಿ ತಗೊಂಡೆ. ಆದರೆ ನಾನು ಆ ಥರ ಮಾಡಲಿಲ್ಲ. ನೀವು ಮೂರನ್ನ ಮಾತ್ರ ಆ ಥರ ಮಾಡಿಕೊಂಡೆ, ಆಮೇಲೆ ಸಿಂಗಲ್ಲೇ ಮಾಡಿಕೊಂಡೆ. ಇದೇ ಥರ ನಾನು ಏನು ಮಾಡಿದೆ ಅಂದರೆ, ಮೊದಲಿಗೆ ಸ್ಲೀವ್ನ ಕಟಿಂಗ್ ಮಾಡಿ ಎತ್ತಿಟ್ಕೊಂಡೆ, ಆಮೇಲೆ ಬಾಡಿನ ಕಟ್ ಮಾಡ್ತಾ ಅದ್ರ ಮ್ಯಾಚು ಸ್ಲೀವ್ನ ಕಟಿಂಗ್ ಮಾಡಿಕೊಂಡೆ. ಅಂದರೆ 22 ಇಂಚು ಆಗಿ ಮಿಕ್ಕೊಂಡಿರುತ್ತಲ್ವ, ಫ್ರಂಟಲ್ಲಿ ಸ್ವಲ್ಪ ಕರು ಶೇಪ್ನ ನಾನು ಕಟ್ ಮಾಡಿದ್ದೀನಿ. ನೀವು ನೋಡ್ಬೋದು. ಈ 6 ಪೀಸನ್ನು ನಾನು ಇವಾಗಲೇ ಕಟ್ ಮಾಡ್ಕೊಂಡಿರೋದು. ತೆಗೆದು ಸೈಡಿಗೆ ಇಟ್ಕೊಳ್ಳೋಣ. ದೇವರ ಆಶೀರ್ವಾದ ಇರಲಿ ನಮ್ಮ ಮೇಲೆ ಅಲ್ವಾ, ನಮ್ಮ ಮೇಲೂ ಇರಲಿ ನಿಮ್ಮ ಮೇಲೂ ಇರಲಿ ಸರಿ ಅಂತ ಹೇಳಿ ಫೋಕಸ್ ಮಾಡಿ ಮೊದಲಿಗೆ ನಾನು ಗ್ರೀನ್ ಕಲರ್ ಬ್ಲೌಸ್ನ ನಾನು ಕಟಿಂಗ್ ಮಾಡಿಕೊಂಡೆ. ಕ್ರಾಸ್ ಪಟ್ಟಿ ಎಲ್ಲ ನಾನು ಆಲ್ಮೋಸ್ಟು ಮಿಷಿನ್ ಮೇಲೆ ಕೂತಾಗಲೇ ನಾನು ಕಟಿಂಗ್ ಮಾಡ್ಕೊಳ್ಳೋದು, ಅದು ನನಗೇ ಹಾಕ್ಕೋತೀನಿ. ಇದು ಪೀಸ್ ಸ್ವಲ್ಪ ದೊಡ್ಡದಾಗೆ ಕಟಿಂಗ್ ಮಾಡಿಸಿದ್ರು, ಬಟ್ ಅದು ಸಾಮಾನ್ಯವಾಗಿ ನೆಕ್ ಹತ್ರ ಇರೋ ಪೀಸ್ನ ನಾನು ಪೈಪಿಂಗ್ಗೆ ಯೂಸ್ ಮಾಡ್ಕೋತೀನಿ. ಗ್ರೀನ್ ಕಲರ್ ಆದ ತಕ್ಷಣ ಬಾಟಲ್ ಗ್ರೀನು ಕಟಿಂಗ್ ಮಾಡಿಕೊಂಡೆ. ಕಟಿಂಗ್ ಮಾಡಿರೋ ವಿಡಿಯೋ ಇಲ್ದಲೇ ಇರ್ಬೋದು, ಬಟ್ ನಾನು ಯಾವುದೇ ಫೇಕಾಗಿ ಹೇಳ್ತಿಲ್ಲ. ನೀವು ಯಾವುದೋ ಒಂದು ಕಮೆಂಟ್ ಇತ್ತು, ಏನಂತ ಸುಳ್ಳಿನ ಸಂತೆ ಅಂತನೋ ಸುಳ್ಳಿನ ಕಂತೆ ಅಂತನೋ ಇತ್ತು. ಏನಕ್ಕೆ ಡಿಲೀಟ್ ಆಗಿದೆ ಅಂತ ಗೊತ್ತಿಲ್ಲ, ಅವರೇ ಮಾಡಿದ್ರು ಏನೋ ಗೊತ್ತಿಲ್ಲ. ಇದು ಬಂದು 3ನೇದು. ಎಲ್ಲನೂ ಅಷ್ಟೇ ತುಂಬ ಸ್ಪೀಡಾಗಿ ಕಟಿಂಗ್ ಮಾಡ್ಕೊಂಡೆ. ಸಾದಾ ಬ್ಲೌಸ್ ಅಲ್ವಾ, ಏನೇ ಲೈನಿಂಗ್ ಇಲ್ಲ ಮತ್ತು ಡಿಸೈನ್ ಇಲ್ಲ, ಎಲ್ಲ ಸಿಂಪಲ್ ಆಗಿತ್ತು. ಎಲ್ ಸ್ಕೇಲ್ನ ಯೂಸ್ ಮಾಡ್ತೀನಿ, ಸೊ ಸಿಂಪಲ್ ಆಗಿದ್ರು ಆರ್ಮೋಲ್ಸ್ ಈಗ 5-5.5 ಈ ರೀತಿ ಇರುತ್ತೆ. ಫ್ರಂಟು ಬ್ಯಾಕು ಡೀಪ್ ಏನಿರುತ್ತೆ ಅದನ್ನು ಅಳತೆ ಬ್ಲೌಸ್ನಲ್ಲೇ ತೊಗೊಂಡಿದ್ದೀನಿ. ನಾನು ಬಟ್ಟೆಯಲ್ಲೇ ಕಟ್ಟೇ ಇಲ್ಲ, ಅದನ್ನು ಹಂಗಂಗೆ ಇಟ್ಟಿದ್ದೀನಿ. ಯಾಕಂತಂದರೆ ಹೊಲಿತೀನಿ ಅನ್ನೋ ಒಂದು ಗ್ಯಾರಂಟಿಲಿ ಇಟ್ಟಿದ್ದೀನಿ. ಇವಾಗ ಸ್ಕೈ ಬ್ಲೂ ಬ್ಲೌಸ್ನೂ ಅಷ್ಟೇ ಬೇಗನೆ ಕಟಿಂಗ್ ಮಾಡಿಕೊಂಡೆ, ಯಾವುದೂ ರಿಸ್ಕೇ ಆಗಿಲ್ಲ. ಆಮೇಲೆ ಮತ್ತೇನಂತ ಅಂದರೆ, ಯಾರು ನಾನು ಸ್ಟಿಚ್ ಮಾಡಬೇಕಿದ್ರೆ ಕಟಿಂಗ್ ಮಾಡಬೇಕಿದ್ರೆ ಇವತ್ತು ಒಬ್ಬರು ಅಂದರೆ ಬಂದಿದ್ದಾರೆ, ತುಂಬ ಹೊತ್ತು ನಿಂತು ನನಗೇನು ಯಾವುದೋ ಡಿಸ್ಟರ್ಬೇ ಆಗಿಲ್ಲ ಅಂತಲೇ ಹೇಳ್ಬೋದು. ಅದೇ ಕಾರಣಕ್ಕೆ ನಾನು ಇವತ್ತೇ ಕಟಿಂಗ್ ಆದ ತಕ್ಷಣ ಸ್ವಲ್ಪ ಸ್ಟಿಚ್ ಹಾಕಿಸ್ಕೊಳ್ಳೋಕೆ ಬಂದಿದ್ರು, ಅವ್ರದ್ದು ಹಾಕ್ಕೊಟ್ಬಿಟ್ಟು ಆಮೇಲೆ ಎಡಿಟ್ ಮಾಡಿ ನಿಮಗೆ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡ್ತಿದ್ದೀನಿ. ಎಲ್ಲ ಬಟ್ಟೆನೂ ಅವರು 1 ಮೀಟರೇ ಹೊಲಿಸ್ಕೊಬಂದಿದ್ರು. ಅವ್ರಿಗೇನು 1 ಮೀಟರ್ ಏನೂ ಅವಶ್ಯಕತೆ ಇಲ್ಲ. 80-90 ಆದರೆ ಮೇಂಟೈನ್ ಮಾಡ್ಬೋದು, ಆ ಥರ ಇರೋ ಅಂಥವ್ರು. ಪರವಾಗಿಲ್ಲ, ನನಗೆ ಸ್ವಲ್ಪ ಈಸಿ ಆಗಲಿ ಅಂತ ಹೊಲಿಸ್ಕೊಬಂದಿದ್ರು ಅನ್ಕೋತೀನಿ. ಹಂಗಾಗಿ ಸ್ವಲ್ಪ ದೊಡ್ಡದಿತ್ತು ಅಂದರೆ ನಮಗೂ ಹೊಲಿಬೇಕಿದ್ರೆ ಅಷ್ಟೇ ಈಸಿಯಾಗಿ ಕೆಲಸ ಸಾಗುತ್ತೆ ಅಲ್ವಾ. ಲಾಸ್ಟ್ ಒಂದು ಆರೆಂಜ್ ಕಲರು ಕಟಿಂಗ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಏನಂತ ಅಂದರೆ, ಕಟಿಂಗ್ ಮಾಡ್ಕೊಂಡ್ಮೇಲೆ ನಾನು ನಿಮಗೆ ಟೈಮರ್ ತೋರಿಸ್ತೀನಿ. ನಾನು ಗಡಿಯಾರದಲ್ಲಿ ತೋರಿಸ್ತಿದ್ದೀನಲ್ವ, ಗಡಿಯಾರ ಮೇಲಿದೆ, ಬಟ್ ನಾನೇನು ಚೇಂಜ್ ಮಾಡಲ್ಲ. ಬಟ್ ಯಾರೂ ನಿಮಗೆ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೆ ಪಕ್ಕದ ಅಂಗಡಿಯವರು ಇಲ್ಲೇ ತರಕಾರಿನ ಹಾಕ್ತಾರೆ, ಅವ್ರ ಹತ್ರ ಫೋನ್ ಕೊಡವ ಅಂತ ಹೇಳಿ ಫೋನ್ ಇಸ್ಕೊಂಡು ಟೈಮರ್ನೂ ಸಹ ತೋರಿಸಿದ್ದೀನಿ. ನೀವು ನೋಡ್ಬೋದು. ಇಲ್ಲಿ 6 ಬ್ಲೌಸ್ನ ನಿಮ್ಮ ಕಣ್ಣೆದುರುಗಡೆನೇ ಲೆಕ್ಕ ಹಾಕಿ ಇಟ್ಟಿದ್ದೀನಿ. ಸರಿ ಅಂತ ಹೇಳಿ ಇಲ್ಲಿ ನೋಡಿ, 10 ಗಂಟೆ 5 ನಿಮಿಷ, 9:15 10 ಗಂಟೆ 5 ನಿಮಿಷ ಆಯಿತು 6 ಬ್ಲೌಸು ಕಟಿಂಗ್ ಮಾಡೋಷ್ಟರೊಳಗೆ. ದೇವರಿಗೆ ಕೈ ಮುಗಿದು ನಾನೀಗ ಹೇಳಿದ್ನಲ್ವ, ಒಂದು ಸ್ಟಿಚ್ ದೇವರಿಗೆ ಅಂತ ಹೇಳಿ ಹೊಲಿಗೆ ಹಾಕ್ತೀನಿ. ನಿನ್ನೆ ಯಾಕೆ ತೋರಿಸ್ಲಿಲ್ಲ ಅಂದರೆ, ನಾನು ಆಲ್ರೆಡಿ 1-2 ಸ್ಟಿಚ್ನೇನೋ ಹಾಕ್ಕೊಟ್ಟೆ, ಅದಕ್ಕೂ ಮುಂಚೆನೂ ಹೊಲಿಗೆ ಹಾಕಿದ್ದೆ. ಸೊ ಹಾಗಾಗಿ ನಿನ್ನೆ ತೋರಿಸ್ಲಿಲ್ಲ ಅಷ್ಟೇ. ನಾನು ಮೊದಲಿಗೆ ತೊಗೊಂಡಂಥ ಬ್ಲೌಸ್ ಬಂದು ಆರೆಂಜ್ ಕಲರು ನೋಡಿ. ನಾನು ನೆಕ್ಸ್ಟ್ ಏನು ಹೊಲಿತೀನಲ್ವ ಅದನ್ನು ಬಾಬಿನ್ ತುಂಬಕ್ಕೆ ಇಟ್ಬಿಟ್ಟಿರ್ತೀನಿ. ಸಾದಾ ಬ್ಲೌಸ್ಗಳಲ್ಲಿ, ಲೈನಿಂಗ್ ಬ್ಲೌಸ್ಗಳಲ್ಲಿ ಯಾವುದಾದ್ರೂ ಸರಿ ಡಮ್ಮಿ ಸ್ಟಿಚ್ ಆಗಿ ಒಳಗೋಗುತ್ತೆ ಅಂತ ಹೇಳಿ ಆಗಾಗಲೇ ಹಾಕ್ಕೋಬೋದು. ಆದರೆ ಸಾದಾ ಬ್ಲೌಸ್ಗೆ ಪಕ್ಕಾ ಮ್ಯಾಚ್ ಥ್ರೆಡ್ಡೇ ಬೇಕಲ್ವ, ಸ್ವಲ್ಪನೂ ಬೇರೆದು ಯೂಸ್ ಮಾಡೋಕ್ಕಾಗೋದೇ ಇಲ್ಲ. ಇದನ್ನು ನಾನು ಸ್ಟಾರ್ಟ್ ಮಾಡಿದಾಗ 10 ಗಂಟೆ 10 ನಿಮಿಷ ಆಯಿತು, ಅಂದರೆ ಒಂದು 5 ನಿಮಿಷ ಎಕ್ಸ್ಟ್ರಾ ಆಯಿತು. ಇದನ್ನು ನಾನು ಸ್ಟಿಚ್ ಮಾಡಿ ಟೈಮರ್ ತೋರಿಸ್ತೀನಿ. ನೀವು ನೋಡ್ಬೋದು, ನನ್ನ ಕೆಳಗಡೆನೂ ವೇಸ್ಟ್ ಬಟ್ಟೆಗಳು ಸಹ ಏನೂ ಬಿದ್ದಿಲ್ಲ. 10 ಗಂಟೆ 5 ನಿಮಿಷದಿಂದ 10 ಗಂಟೆ 35 ನಿಮಿಷವರೆಗೆ, ಅಂದರೆ ಅರ್ಧ ಗಂಟೆ 25 ನಿಮಿಷನೇ ತಗೋತು. ಜಾಸ್ತಿ ಏನು ಟೈಮ್ ಏನು ವೇಸ್ಟ್ ಮಾಡ್ತಿಲ್ಲ.
6 ಬ್ಲೌಸ್ ಸ್ಟಿಚ್ ಮಾಡೋವರೆಗೂ ಯಾರೂ ನನಗೆ ಬಂದೇನು ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಗಿ ಮಾತಾಡ್ಕೊಂಡಾಗಿರಲಿ ಮತ್ತೊಂದು ಅಂತ ಏನು ಟೈಮ್ ವೇಸ್ಟ್ ಆಗಿಲ್ಲ. ಸ್ಟಿಚ್ ಮಾಡಿದ್ದೀನಿ, ಟೈಮರ್ ತೋರಿಸಿದ್ದೀನಿ ಅಷ್ಟೇ. ಎರಡನೇ ಬ್ಲೌಸು ಸ್ಟಿಚ್ ಆಯಿತು. 35 ಅಂದರೆ 20 ನಿಮಿಷದಲ್ಲಿ 20-22 ನಿಮಿಷ ತೊಗೋತೀವಿ ಬ್ಲೌಸಿಗೆ. ಎರಡನೇ ಬ್ಲೌಸಿಗೆ ಒಂದೇ ಮೆಜರ್ಮೆಂಟ್ ಆಗಿರೋದ್ರಿಂದ ಒಂದು ಐಡಿಯಾ ಇರುತ್ತಲ್ವ. ಈಗ ನಾನು ಆಕಾಶ್ ನೀಲಿ ಕಲರ್ದು ಥ್ರೆಡ್ ಸುತ್ತಿದೆ ನೋಡಿ. ಮೊದಲಿಗೆ ಆರೆಂಜು ಮತ್ತು ಏನೋ ಒಂಥರ ಕಲರ್ ಇದೆ ಅದು 2 ಬ್ಲೌಸ್ನು ಹೊಲಿದಿದ್ದು ವೇಸ್ಟ್ ಪಟ್ಟೆ. ನಾನು ಮಿಷಿನ್ ಹತ್ರನೇ ಉಕ್ಸಾಕೋಕ್ಕೆ ಅಂತ ಹೇಳಿ ಅಲ್ಲಿಗೆ ಇಟ್ಟೆ. ಅವರು ಇವತ್ತು ಬರಲಿಲ್ಲ, ಅವ್ರ ಮನೆ ಕೆಲಸದವ್ರು ಬಂದಿದ್ದರು ಅಂತ, ಅಡುಗೆ ಮಾಡಬೇಕು ತಿಂಡಿ ಮಾಡಬೇಕು ಅಂತ, ಮಧ್ಯಾಹ್ನ ಮೇಲೆ ಬರ್ತೀನಂತ ಹೇಳಿದರು. ಹಂಗೆ ಇಟ್ಟಿದ್ದೀನಿ. ಈಗ 11 ಗಂಟೆಗೆ 5 ನಿಮಿಷ ಇದ್ದಾಗೆ ತೊಗೊಂಡೆ ಅಂತ ಅಂದ್ರೂ ಇದನ್ನು ಸ್ಕೈ ಬ್ಲೂ ಬ್ಲೌಸ್ನ ನಾನು ಸ್ಟಿಚ್ ಮಾಡೋ ಅಷ್ಟರೊಳಗೆ ನಾನು ತೊಗೊಂಡಂತಹ ಟೈಮು 3 ಬ್ಲೌಸ್ನ ಸ್ಟಿಚ್ ಮಾಡೋ ಅಷ್ಟರೊಳಗೆ ಕರೆಕ್ಟಾಗಿ ಒಂದು 25 ನಿಮಿಷ ಇದನ್ನು ತೊಗೊಂಡಿದ್ದೀನಿ. ಅಂದರೆ 5 ನಿಮಿಷ ಮುಂಚೆನೇ ಇತ್ತಲ್ವ. 11:20 ಆಯಿತು. ನಾನು ಪಕ್ಕದ ಅಂಗಡಿಯವ್ರ ಫೋನ್ ಸಹ ಇಸ್ಕೊಂಡು ತೋರಿಸ್ತಿದ್ದೀನಿ. ನಾನು ನಿಮಗೆ ಡೌಟ್ ಬರಬಾರ್ದು, ಗಡಿಯಾರ ತೋರಿಸಿದ್ರೆ ಡೌಟ್ ಬರುತ್ತೆ ಅಂತ. 11:15 ಅಂದರೆ ಒಂದು 2-3 ನಿಮಿಷ ಗಡಿಯಾರ ಅಂಗಡೀಲಿ ಸ್ವಲ್ಪ ಫಾಸ್ಟ್ ಇರಲಿ ಅನ್ನೋ ಕಾರಣಕ್ಕೆ ಮುಂದೆ ನಿಲ್ಲಿಸಿದ್ದೀವಿ. ಪಕ್ಕದ ಅಂಗಡಿಯವ್ರ ಫೋನ್ ಇಸ್ಕೊಂಡು ತೋರಿಸ್ತಿದ್ದೀನಿ. 11:15 ನೋಡಿ, ಜುಲೈ 9ನೇ ತಾರೀಕು ಅಂದರೆ ಇವತ್ತೇ ಗುರುವಾರ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಇವತ್ತೇ. ಇಷ್ಟು ಬ್ಲೌಸ್ನ ನಾನು ಸ್ಟಿಚ್ ಮಾಡಿರೋದು ಇವತ್ತೇ. ಈಗ 4ನೇ ಬ್ಲೌಸ್ನ ತೊಗೊಂಡೆ. 3 ಬ್ಲೌಸು ರೆಡಿ ಆಗಿದೆ ಅಲ್ವಾ, ಅದಕ್ಕೆ ಸೈಡಿಗೆ ಹಾಕಿ 4ನೇ ಬ್ಲೌಸ್ನ ತೊಗೊಂಡೆ. ಅದನ್ನು ನಾನು ಸ್ಟಾರ್ಟ್ ಮಾಡಿದಾಗ ಇನ್ನೊಂದು 2 ನಿಮಿಷ ಮುಂದೆ ಆಯ್ತು ಅಷ್ಟೇ. ಇನ್ನು ಜಾಸ್ತಿ ಏನು ಟೈಮ್ ವೇಸ್ಟ್ ಮಾಡ್ತಲೇ ಇಲ್ಲ. ನೀವು ನೋಡ್ಬೋದು ವೇಸ್ಟ್ ಪೀಸೆಲ್ಲ ಅಲ್ಲೇ ಬಿಚ್ಚೆಲ್ಲರ್ತಿದೆ. ಆಗಲೇ 20 ಅಂದರೆ ಇದಕ್ಕೂ ಅಷ್ಟೇ 25ರಿಂದ 20 ನಿಮಿಷ ಇದಕ್ಕೂ ಅಷ್ಟೇ ಟೈಮ್ ತಗೊಂತು. ಇನ್ನು ನಾನಿವಾಗ ಬಾಟಲ್ ಗ್ರೀನ್ ಥರ ಸ್ವಲ್ಪ ಮಾಮೂಲಿ ಹಸಿರು ಥರ, ಇನ್ನೊಂದು ಪ್ಯಾರೆಟ್ ಗ್ರೀನ್ ಥರ 2 ಐತೆ. ಇದನ್ನು ನಾನು ಮೆರೂನ್ ಕಲರ್ದ ನಾನು ಅಲ್ಲಿ ಉಕ್ಸಾಕ ಸೈಡಿಗೆ ಇಟ್ಟೇ ಇಲ್ಲ. ನಾನು ಕೆಳಗೆ ವೇಸ್ಟ್ ಬಟ್ಟೆ ತೋರ್ಸೋಕೆ ಹೋಗ್ತೀನಿ ನೋಡಿ. ಇದನ್ನು ನಾನು ಸ್ಟಿಚ್ ಮಾಡೋ ಅಷ್ಟರೊಳಗೆ 12 ಗಂಟೆ ಹಾಗೆ ಹೋಯ್ತು. ಇನ್ನು ಲಾಸ್ಟ್ 1 ಬ್ಲೌಸ್ ಉಳ್ಕೊಂಡಿದೆ ಅಷ್ಟೇ. ನಾನು ತೊಡೆ ಮೇಲೆ ಮಾಮೂಲಿ ಕೂತ್ಕೊಂಡಾಗ ಮೆಜರ್ಮೆಂಟ್ ಬ್ಲೌಸ್ನ ಇಟ್ಕೊಂಡು ರೂಢಿ ಅಲ್ವಾ, ಸೊ ಅದೇ ಥರ ಮೈಂಡ್ ಆ ಕಡೆ ಬ್ಲೌಸ್ ಕಡೆಗೆ ಸ್ಟಿಚ್ ಕಡೆಗೆ ಹೋಗ್ಬಿಟ್ಟೈತೆ. ಅಲ್ಲಿ ನೋಡ್ಬೋದು. ಆವಾಗ ಸರಿ ಆಯಿತು ಅಂತ ಹೇಳಿ ತೆಗ್ದ್ಬಿಟ್ಟು ಈ ಕಡೆಗೆ 5 ಬ್ಲೌಸ್ನೂ ಹಾಕಿದ್ದೀನಿ ನೋಡಿ. ನಿಮಗೆ ಕಾಣಿಸ್ತಿರ್ಬೋದು ನಿಮಗೆ 4, ಇನ್ನೊಂದು 5 ಬ್ಲೌಸ್ನೂ ಸಹ ಹಾಕಿದ್ದೀನಿ. ಟೋಟಲ್ ಅಂದರೆ ಸಾದಾ ಬ್ಲೌಸ್ ಇದ್ದರೆ ಮಿನಿಮಮ್ ಅರ್ಧ ಗಂಟೆ ಒಳಗಡೆ ಸ್ಟಿಚ್ ಮಾಡಿಬಿಡ್ಬೋದು. ಲೈನಿಂಗ್ ಬ್ಲೌಸ್ ಆದ್ರೂ ಅಷ್ಟೇ ಈಸಿ ಇರುತ್ತೆ. ಇದರಲ್ಲಿ ಪೈಪಿಂಗ್ ಕೊಡ್ತೀವಿ, ಅದರಲ್ಲಿ ಪಲ್ಟಾಯಿಸ್ತೀನಿ. ಪೈಪಿಂಗ್ ಮಾಡಲ್ವಾ ಅಂತ ಕೇಳಿದ್ರಿ, ಸೊ ಮಾಡ್ತೀನಿ, ಬಟ್ ಅವ್ರಿಗೆ ಕೇಳಿದ್ರೆ ಮಾತ್ರ. ನಮ್ಮ ಸೈಡ್ ಅಷ್ಟು ಪೈಪಿಂಗ್ ಎಲ್ಲ ಮಾಡಲ್ಲ, ತುಂಬ ಈಸಿ ಇರುತ್ತೆ. ಒಳ್ಳೊಳ್ಳೆ ಕಾಮೆಂಟ್ಗಳು ಬರ್ತಿದೆ, ನೋಡ್ತಿದ್ರೆ ಖುಷಿ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಬಗ್ಗೆ ಮಾತಾಡ್ತಾ ವೀಡಿಯೋ ಮಾಡ್ತೀನಿ, ಓಕೆನಾ. ಈಗ ಲಾಸ್ಟ್ ಬ್ಲೌಸ್ನ ನಾನು ಫಿನಿಷ್ ಮಾಡೋ ಅಷ್ಟರೊಳಗೆ 12 ಗಂಟೆ 20 ನಿಮಿಷ ಹಾಗೆ ಹೋಯ್ತು. ನೀವು ನೋಡ್ಬೋದು ಇಲ್ಲೇ ವೇಸ್ಟ್ ಪೀಸ್ ಎಲ್ಲ ಇತ್ತು. 6 ಬ್ಲೌಸ್ದು ವೇಸ್ಟ್ ಇದೆ. ನಾನು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ತಿಲ್ಲ ನಿಮ್ಮ ಹತ್ರ. ನೀವು ನಂಬಿ ಅಂತ ನಾನೇನು ಹೇಳ್ತಿಲ್ಲ, ಬಟ್ ಏನಿದೆ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ, ಓಕೆನಾ. ಎಷ್ಟು ಕಲರ್ ಐತೆ ಅಂತ ಹೇಳಿ ಲೆಕ್ಕ ಹಾಕಿ ತೋರಿಸಿದ್ದೀನಿ. ಟೋಟಲು 6 ಕಲರ್ ಇತ್ತು. 6 ಬ್ಲೌಸ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಸರಿ, ನಿಮಗೆ ಯಾಕೆ ಡೌಟು ಅಲ್ವಾ ಅಂತ ಈಗ ಪಕ್ಕದ ಅಂಗಡಿಯವ್ರ ಫೋನ್ನ ಮತ್ತೆ ಕೇಳಿದೆ. ಯಾಕಕ್ಕ ಅಂದರು. ಇಲ್ಲ ಕೊಡವ ಇಲ್ಲಿ ಅಂತ ಹೇಳಿ ಫೋನ್ನ ಕೇಳಿ ಇಸ್ಕೊಂಡು ನಿಮಗೆ ಸಾಕ್ಷಿ ಸಹ ತೋರಿಸಿದ್ದೀನಿ. ಸೊ ನನ್ನ ವಿಡಿಯೋ ನಿಮಗೇನಾದ್ರು ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಅಂತ ಅಂದರೆ ಒಂದು ಲೈಕ್ ಮುಖಾಂತರ ನಾನು ಹೇಳಿದ್ದೀನಿ ಕಟಿಂಗು ಮತ್ತು ಸ್ಟಿಚಿಂಗ್ನ ನಾನು ಯಾವ ರೀತಿ ಸ್ಪೀಡಾಗಿ ಮಾಡ್ತೀನಿ ಅಂತ. ಫುಲ್ ವೀಡಿಯೋನ ಹಾಕಬೇಕಂತ ಅಂದರೆ 1/2 ಅವರ್ದು ಏನು ಮಾಡಬೇಕಂತ ಅಂದರೆ ಆಷಾಢ ಬರಲೇಬೇಕು. ಅಷ್ಟಗಂಟ ಸ್ವಲ್ಪ ಕೆಲಸ ಜಾಸ್ತಿ ಇದೆ. ಆಷಾಢ ಬಂದು ಸ್ಟಾರ್ಟಿಂಗಲ್ಲೇ ನಾನು ಆ ಥರ ವೀಡಿಯೋನ ಮಾಡಿ ಹಾಕ್ತೀನಿ, ಓಕೆನಾ. ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ನೋಡಿ 12 ಗಂಟೆ 21 ನಿಮಿಷ ಜುಲೈ 9ನೇ ತಾರೀಕು, ಓಕೆನಾ. ಅಂದರೆ ಗುರುವಾರ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ಇಷ್ಟು ಕಾದು ಲಾಸ್ಟ್ವರೆಗೆ ನೋಡಿರೋರಿಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ಯಾರ್ಯಾರಿಗೆ ನನ್ನ ವೀಡಿಯೋ ಇಷ್ಟ ಆಯಿತು ಅವರೆಲ್ಲ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ದರೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.